ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ಡ್ರೆಸ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಚಾರು, ಇದ್ ನಂಗೆ ಹೆಂಗಿರುತ್ತೆ? ಚೆನ್ನಾಗಿದೆ ಚಿಕ್ಕಮ್ಮ. ಕೇಳ್ದೆ ಅಂತ ಬಾಯಿ ಮತ್ತಿಗೆ ಹೇಳ್ಬೇಡ. ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀಯ ಪಾರ್ವತಿ? ಬಿಸಾಕ್ಬಿಡ್ತೀನಿ. ಅಬ್ಬೋ, ಚಿಕ್ಕಮ್ಮ ಬದ್ಲೆ ಆಗ್ಬಿಟ್ಲು. ಕ್ಯಾಶ್ ಬಾಕ್ಸ್ ಕೀ ನನ್ನ ಹತ್ರ ಇರುವಾಗ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲ, ನನ್ನನ್ ಕೇಳೋರು ಯಾರು? ಅದೇನೋ ನಿಜ, ಅವ್ರಿಗೆ ದುಡ್ಡೆಲ್ಲ ಕೊಟ್ಬಿಟ್ಟಿದ್ಯಾ ತಾನೆ? ಕೊಟ್ಬಿಟ್ಟಿದೀನಿ. ಆದ್ರೆ ಏನು, ನಮ್ಗೇನಾದ್ರೂ ದುಡ್ಡು ಕೊರತೆ ಇದ್ಯಾ? ಈ ಇಡೀ ಊರಲ್ಲೇ ಜಾಸ್ತಿ ದುಡ್ಡಿರೋ ಮನೆಗೆ ನಾನು ಸೊಸೆಯಾಗಿದ್ದೀನಿ. ದುಡ್ಡನ್ನ ಎಣಿಸಲ್ಲ, ಖರ್ಚಿಗೆ ಲೆಕ್ಕ ಇಡಲ್ಲ. ಅಲ್ಲ, ನಮ್ ತರ ದುಡ್ಡಿರೋರು ಇದಕ್ಕೆಲ್ಲ ಯೋಚನೆ ಮಾಡ್ತಾರ ಅಂತ ಹೇಳು. ಚಾರು, ಇನ್ನೀನ್ ತಗೋ. ಇದಕ್ಕೆ ಎಷ್ಟು ಕೊಟ್ಟೆ ಚಿಕ್ಕಮ್ಮ? ಬರೀ 10,000. ಚೀಪ್ ಅನ್ಸಿದ್ರೆ ಹೇಳು, ಜಾಸ್ತಿ ಬೆಲೆದ ಆರ್ಡರ್ ಮಾಡ್ತೀನಿ. ಥ್ಯಾಂಕ್ ಯು ಚಿಕ್ಕಮ್ಮ, ಸಖತ್ತಾಗಿದೆ. ಮತ್ತೆ ನನಗೋಸ್ಕರ ಏನು ತಗೊಳ್ಳಿಲ್ವಾ? ಅಮ್ಮ, ನನ್ನನ್ ಹೆತ್ತವಳು ನೀನು, ನಿನಗೋಸ್ಕರ ಏನು ತಗೊಳಲ್ವಾ ನಾನು? ತಗೋ. ಇದು 9,500 ರೂಪಾಯಿ. ಮಿಕ್ಕಿದ 500 ಸೇರಿಸಿ 10,000 ಅವನ್ ಮುಖದ ಮೇಲೆ ಎಸ್ದೆ. ಅಯ್ಯಯ್ಯೋ ಚಿಕ್ಕಮ್ಮ, ಇದು ನನ್ನ ಸೈಜ್ ಅಲ್ಲ, ಟೈಟ್ ಆಗುತ್ತೆ. ಹೌದಾ? ಎಲ್ಲಿ ಕೊಡು ನೋಡ್ತೀನಿ. ಅಯ್ಯಯ್ಯೋ ಚಿಕ್ಕಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡ ಚಾರು, ಮತ್ತೆ ಆರ್ಡರ್ ಮಾಡೋಣ. ಕಲರ್ ಇಷ್ಟ ಆಗ್ಲಿಲ್ಲ ಅಂದ್ರು, ಕ್ವಾಲಿಟಿ ಇಷ್ಟ ಆಗ್ಲಿಲ್ಲ ಅಂದ್ರು, ಏನ್ ಇಷ್ಟ ಆಗ್ಲಿಲ್ಲ ಅಂದ್ರು ಯೋಚನೆ ಮಾಡ್ಬೇಡ. ಇಲ್ಲೋಡು, ಹೀಗ್ ತಗೊಂಡು ಹೀಗ್ ಪಕ್ಕಕ್ಕೆ ಎಸಿಯೋದೆ. ನಾವಿವಾಗ ರಿಚ್ಚು. ಓಕೆ,